ಹೃದಯದ ಕವಾಟಗಳು ಅನ್ನೋದು ತುಂಬ ಮುಖ್ಯವಾದ ಭಾಗ ಆಗಿರುತ್ತೆ. ಈ ಕವಾಟಗಳು ಕೂಡ ನಾನಾ ರೋಗಗಳಿಂದ ತೊಂದರೆಗೊಳಗಾಗಿ ನಾನಾ ಲಕ್ಷಣಗಳನ್ನ ಉಂಟು ಮಾಡುತ್ತೆ. ಏನೇನು ಲಕ್ಷಣಗಳಾಗ್ಬೋದು ಅಂತಂದರೆ, ಒಂದು ಕವಾಟ ತುಂಬ ಕಿರಿದಾಗೋದ್ರಿಂದ ಲಕ್ಷಣಗಳು ಬರ್ಬೋದು, ಅದನ್ನ ಸ್ಟಿನೋಸಿಸ್ ಅಂತೀವಿ. ಅಥವಾ ಇನ್ನೊಂದು ಕವಾಟಗಳು ತುಂಬ ಜಾಸ್ತಿ ಓಪನ್ ಆಗಿ ಬ್ಲಡ್ ಲೀಕ್ ಆಗೋದ್ರಿಂದನೂ ತೊಂದರೆಗಳು ಬರ್ಬೋದು, ಅದನ್ನ ರಿಗರ್ಗಿಟೇಷನ್ ಅಂತೀವಿ. ಈ ಕವಾಟಗಳ ಪ್ರಾಬ್ಲಮ್ಮು ಹುಟ್ಟಿದಾಗಿಂದ ಇರ್ಬೋದು, ಅಥವಾ ಚಿಕ್ಕ ಮಕ್ಕಳಲ್ಲಾಗೋ ಗಂಟಲು ಬೇನೆಯಿಂದ ಬರ್ಬೋದು, ಅದನ್ನು ರುಮ್ಯಾಟಿಕ್ ವಾಲ್ವ್ ಡಿಸೀಸ್ ಅಂತ ಕರಿತೀವಿ. ಇನ್ನೊಂದು ವಯಸ್ಸಾದ ಮೇಲೂ ಕೂಡ ಬರ್ಬೋದು, ಇದನ್ನು ಡಿಜನರೇಟಿವ್ ವಾಲ್ವ್ ಡಿಸೀಸ್ ಅಂತ ಕರಿತೀವಿ. ಈ ಥರ ವಾಲ್ವ್ ಪ್ರಾಬ್ಲಮ್ಗಳಲ್ಲೂ ಕೂಡ ಹಾರ್ಟಲ್ಲಿ ಅಥವಾ ಹಾರ್ಟ್ ಅಟ್ಯಾಕಲ್ಲಿ ಆಗುವಂಥ ಸಮಸ್ಯೆಗಳೇ ಬರುತ್ತೆ. ನಡೆದಾಗ ಉಪ್ಸ ಬರೋದು, ಎದೆ ನೋಯೋದು, ಅಥವಾ ತಲೆ ತಿರುಗೋದು, ಹೃದಯ ಪಟಪಟ ಅಂತ ಬಡ್ಕೊಳ್ಳೋಂಥ ಲಕ್ಷಣಗಳಿರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಆಗಿ ವಾಲ್ವ್ ಕಿರಿದಾಗಿದ್ದರೆ ಆ ವಾಲ್ವ್ನ ಬಲೂನ್ ಮಾಡಿ ಓಪನ್ ಮಾಡ್ತೀವಿ, ಅಥವಾ ತುಂಬ ಲೀಕ್ ಇದ್ದರೆ ವಾಲ್ವ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಕೆಲವೊಂದು ಸತಿ ಕಿರಿದು ಆಗಿರುತ್ತೆ, ಲೀಕು ಆಗಿರುತ್ತೆ. ಇಂಥ ಸಮಯದಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿ ವಾಲ್ವ್ನ ತೆಗೆದುಹಾಕಬೇಕಾಗುತ್ತೆ, ತೆಗೆದು ಬೇರೆ ಒಂದು ಆರ್ಟಿಫಿಷಿಯಲ್ ವಾಲ್ವ್ ಹಾಕಬೇಕಾಗುತ್ತೆ. ಇದನ್ನು ಕೂಡ ನಾವಿಲ್ಲಿ ಟ್ರೀಟ್ಮೆಂಟಲ್ಲಿ ಒಂದು ಇಂಪಾರ್ಟೆಂಟ್ ರೋಗವಾಗಿ ಮತ್ತು ಒಂದು ಟ್ರೀಟ್ಮೆಂಟ್ ಆಗಿ ಪರಿಗಣಿಸಬಹುದು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ವಿಕ್ರಮ್ ಆಸ್ಪತ್ರೆಗೆ ದಾರಿ.